ಪಶ್ಚಿಮ ದಿಕ್ಕಿತ್ತು. ಸಂಘ ಪರಿವಾರದ ಸಿದ್ಧಾಂತ ಇವತ್ತೇನಿದೆ, ಈ ಜಾತಿಯ ಸಮಾನತೆ, ಲಿಂಗ ಸಮಾನತೆ, ಅಸ್ಪೃಶ್ಯತೆಯ ಪರವಾಗಿ ಮತ್ತು ವರ್ಣಾಶ್ರಮ ವ್ಯವಸ್ಥೆಯನ್ನು ತಂದು ಈ ಭಾರತ ದೇಶದ ಸಮಾಜವನ್ನು ಸದಾಕಾಲ ಗುಲಾಮಗಿರಿಯಲ್ಲಿ ಜಾತಿಯ ಹೆಸರಿನಲ್ಲಿ ಅಸಮಾನತೆಯನ್ನು ಬಿಟ್ಟಿರ್ತಕ್ಕಂಥ ಮೂಲ ಸಮಾಜ ಆಯಿತು. ಯಾರಿಗೂ ಶಿಕ್ಷಣ ಕೊಡಲಿಲ್ಲ, ಮಹಿಳಾ ಸಮಾನತೆಯನ್ನು ಕೊಡಲಿಲ್ಲ. ನೀವು ಯಾವಾಗಲೂ ಕೂಡ ಕೆಳಗಿರೋರು ಕೆಳಗಿರಬೇಕು, ಮೇಲಿರೋರು ಮೇಲೆ ಇರಬೇಕು ಅಂತೇಳಿ ಸಾಧಿಸಿದಂಥ ಮನುವಾದಿ ಸಿದ್ಧಾಂತ. ಅಂಥದ್ದೊಂದು ಸಿದ್ಧಾಂತದ ವಿರುದ್ಧವಾಗಿ ಬೌದ್ಧ ಧರ್ಮ ಬೆಳೆದು ಬಂತು. ಆ ಸಿದ್ಧಾಂತದ ವಿರುದ್ಧವಾಗಿ ಕರ್ನಾಟಕದಲ್ಲಿ ವಚನ ಚಳವಳಿಗಳು ಬೆಳೆದು ಬಂತು. ಆ ಸಿದ್ಧಾಂತದ ವಿರುದ್ಧವಾಗಿ ಅಂಬೇಡ್ಕರ್ ಮುಂದುವರೆದು ಇವತ್ತು ಅಂಬೇಡ್ಕರ್ ಅವರು ಸಮಾನತೆಗಾಗಿ ಹೋರಾಟ ಮಾಡಿ ದೇಶಕ್ಕೆ ಒಂದು ಸಂವಿಧಾನವನ್ನು ತಂದುಕೊಟ್ಟು ದಾಸರು, ಸಂತರು, ಸೂಫಿಗಳಿಂದಾಗಿ ಆಚೆಯಾಗಿ ಎಲ್ಲರೂ ಕೂಡ ಈ ದೇಶದಲ್ಲಿ ಸಮಾಜದೊಳಗಡೆ ಒಂದು ಜಾತಿ ಅಸ್ಪೃಶ್ಯತೆ, ಲಿಂಗ ಅಸ್ಪೃಶ್ಯತೆ ಇದೆ ಅನ್ನುವಂಥದ್ದನ್ನು ಅವರ ಹಾಡುಗಳಲ್ಲಿ, ವಚನಗಳಲ್ಲಿ, ಜಾನಪದಗಳಲ್ಲಿ ಎಲ್ಲವೂ ಕೂಡ ಹೇಳಿದೆ. ಇದಕ್ಕೆ ಮೂಲ ಕಾರಣಕರ್ತ ಯಾರು? ಇದಕ್ಕೆ ಮೂಲ ಕಾರಣಕರ್ತ ಮನುವಾದ ಸಿದ್ಧಾಂತ. ಮನುವಾದಿಗಳೇ ಈ ದೇಶದ ಅಸಮಾನತೆಯ ಮೂಲ ಕೇಂದ್ರ. ಇದರ ವಿರುದ್ಧವಾಗಿಯೇ ಶರಣ ಚಳವಳಿ ಇವತ್ತು ಬೆಳೆದು ಬಂದಿರೋದು. ಈ ಶರಣ ಚಳವಳಿಯನ್ನ ಕರ್ನಾಟಕದಲ್ಲಿ ಹತ್ತಿಕ್ಕಿದವರು ಯಾರಾದ್ರು ಅಂದ್ರೆ ಪುರೋಹಿತಶಾಹಿ, ಜಾತಿವಾದಿ, ಮನುವಾದಿ ಸಿದ್ಧಾಂತದ ಜನರು ಅವತ್ತಿನ ನಮ್ಮ ಸಮಾನತೆಯನ್ನು ಬಯಸಿದಂಥ ಶರಣರನ್ನ ಇವತ್ತು ಜಾತಿಯ ಅಂತರ್ಜಾತಿ